ओम तेजप तालुके नानागोत्रद्वस्यानां देश कुटुंबानां क्षेम स्थैर्य विजय वीर्य अभय आयु आरोग्य फल पुरुषार्थित्यर्थम उत्तर उत्तराभिवृद्ध्यर्थांग बुधं सकलविध अनुकूलता फल सिद्ध्यर्थांग बोध श्री क्षेत्राय श्री क्षेत्राय ಸುಮಾರು ಒಂದು 4 ವರ್ಷ ಆಗೋಯ್ತು. 4 ವರ್ಷ ಆಗಿ ಫಸ್ಟ್ ಈಗ ಪಂಚಾಯತಿಯಲ್ಲಿ ಪವಿತ್ರ ಗೋಪಾಲ್ ಮತ್ತು ಶ್ರೀರಾಮಪ್ಪ ಅಧ್ಯಕ್ಷರಾಗಿದ್ದರು. ಆ ತರುವಂಗೆ ನಾವು ಎಲ್ಲ ಸದಸ್ಯರು 26 ಸದಸ್ಯರು ಒಗ್ಗೂಟಾಗಿ ನಾವು ಪಕ್ಷ ಯಾವುದೇ ಇರಲಿ, ಬೇರೆ ಕಡೆ ಪಕ್ಷ ಬರ್ತಾ ಎಲೆಕ್ಷನ್ ಪಂಚಾಯತಿ ಒಳಗಡೆ ಬಂದುಬಿಟ್ರೆ ನಾವು ಅಣ್ಣ ತಮ್ಮಂದಿರಂಗೆ ಯಾವ ಕೆಲಸ ಆಗಲಿ ಯಾವುದೇ ಆಗಲಿ ನಾವು ಅವ್ರಿಗೆ ಮಾಡಬಾರ್ದು ಇವ್ರಿಗೆ ಮಾಡಬಾರ್ದು ಯಾವುದೂ ಇಲ್ಲ. ಯಾವ ಸಿಲಿಂಡರ್ ಆಗಲಿ ಅದನ್ನು ಎಲ್ಲ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗಿದ್ದೀವಿ. ನಾನು ಏನೆಂದರೆ ಕೆಲವೊಂದು ಇಂಥ ಸದಸ್ಯರು ಸಿಗಬೇಕಂದ್ರೆ ಅದೃಷ್ಟ ದೇವರೇ. ಬೇರೆ ಪಂಚಾಯತಿಗಳಲ್ಲಿ ನಾನು ನೋಡ್ತಾ ಇದ್ದೀನಿ, ಒಂದು ಪಂಚಾಯತಿ ಹೆಸರು ಬೇರೆ ಪಂಚಾಯತ್ 3-4 ಮೀಟಿಂಗೇ ಕ್ಯಾನ್ಸಲ್ ಆಗ್ತಾ ಇತ್ತು. ನನ್ನ ಅದೃಷ್ಟ ನಮ್ಮ ಸದಸ್ಯರು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. 4 ವರ್ಷ ಆಗಿದೆ, 4 ವರ್ಷದಿಂದ ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ಬೇರೆ ಕಡೆ ಏನೇ ರಾಜಕೀಯ ಪಂಚಾಯತ್ ಒಳಗಡೆ ಬಂದ್ಬಿಡ್ತಾರೆ ನಮ್ಮ ಸದಸ್ಯರು ಎಲ್ಲ ಏನು ಕೆಲಸ ಇದ್ರೆ ಡೈರೆಕ್ಟ್ ಕೇಳ್ತಾರೆ, ಒಂದು ಮೀಟಿಂಗ್ ಕ್ಯಾನ್ಸಲ್ ಇಲ್ಲ. ತುಂಬ ಗೌರವವಾಗಿ ನಡ್ಕೊಂಡು ಹೋಗ್ತಾರೆ. ನಮ್ಮ 6 ವರ್ಷ ಆಗಿದೆ ನಮ್ಮ ಅಧಿಕಾರಿ ಅಭಿವೃದ್ಧಿ ಶ್ರೀನಿವಾಸ ಮೂರ್ತಿ ಬಂದಿದ್ದಾರೆ. ಅವರು ಯಾರಿಗೆ ಯಾವ ಮಾತು ಹೇಳಬೇಕು, ಹೆಂಗೆ ಸಾಲ ಮಾಡಬೇಕು, ಯಾರು ಕೋಪದಿಂದ ಬರ್ತಾರೆ ಅಷ್ಟು ಸಾಲ ಮಾಡ್ಕೊಂಡು ಈ ಪಂಚಾಯತ್ 6 ವರ್ಷದಿಂದ ಜಗಳ ಏನಿಲ್ಲ, ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅವರು ತುಂಬ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿ ಸಭೆ ಕರೆದಾಗ 2.5 ವರ್ಷ ಆಗೋಯ್ತು. ಮತ್ತು 2 ವರ್ಷ ಮುಂಚೆ ನಾವು ಅಧ್ಯಕ್ಷರಾದವು. ಅಧ್ಯಕ್ಷರೆಲ್ಲ 3 ಮೀಟಿಂಗ್ ಆಯಿತು. 3 ಮೀಟಿಂಗಲ್ಲಿ ಚರ್ಚೆ ನಡೀತಂದರೆ ಈ ಕೆಳಗಡೆ ಮೀಟಿಂಗ್ ಇದ್ರೆ ಪಬ್ಲಿಕ್ ಎಲ್ಲ ಬಂದು ಬಾಗಿಲು ತೆಗಿತಾ ಇದ್ರು. ಅವಾಗ ಹಿಂಗೆ ಸದಸ್ಯರೆಲ್ಲ ಇದ್ದಾನೆ, ಅಣ್ಣ ಇಲ್ಲ ಅಣ್ಣ ಮೇಲ್ಗಡೆ ಏನೇ ಆಗಲಿ ಸರ್, ಇಲ್ಲ ಸರ್ ಬಿಲ್ಡಿಂಗ್ ಕಟ್ಟಿವಾಗ ಅವಾಗ ಎಲ್ಲ ಸೇರಿ ನೋಡಿದ್ವು. NRGಯಲ್ಲಿ 20 ಲಕ್ಷ ಇದೆ, ರಾಜೀವ್ ಗಂಗಾದಲ್ಲಿ ಕ್ಯಾನ್ಸಲ್ ಇಲ್ಲ. 20 ಲಕ್ಷಕ್ಕೆ ಪ್ಲಾನ್ ಮಾಡಿಸಿ ನಮ್ಮ ವಿಷ್ಣು ಇಂಜಿನಿಯರ್ ಸರ್ ಇದ್ರು, ಅವ್ರನ್ನ ಕರೆದು ಹೆಂಗಂತ ನಾನು ಇರ್ತೀನಿ ಮಾಡಿ ಅಂದರು. ಆ ಪ್ಲಾನ್ ಆಗಿ ಪ್ಲಾನ್ ಆದಮೇಲೆ DC ಸರ್ಕಾರ ಇವು ಆಗಲಿ ಮತ್ತು ಸರ್ಕಲ್ DC ಆಫೀಸ್ AD ಮೇಡಮ್ ಆಗಲಿ DC ಆಗಲಿ ಪಾಪ ಎಷ್ಟು ಬೇಗ ಪ್ಲಾನ್ ಮಾಡಿಕೊಟ್ರು. ಆ ಪ್ಲಾನ್ ಮಾಡಿ 10 ದಿನ ಆಯಿತು. 10 ದಿನಕ್ಕೆ 15 ದಿನಕ್ಕೆ ಪಂಚಾಯತ್ ಶುರುವಾಯಿತು. ಬಿಲ್ಡಿಂಗ್ ಕಟ್ಟ ಮೇಲೆ 3 ತಿಂಗಳಿಗೆ ಬಿಲ್ಡಿಂಗ್ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ನಮ್ಮ ಸದಸ್ಯರು ಕಂಟ್ರಾಕ್ಟ್ರು ಸೋಪು ಇದ್ದಾರೆ, ಆದ್ರೂ ನಮ್ಮ ಸದಸ್ಯರು ಗೋಪಿ ಇದ್ದಾರೆ. ಅವ್ರ ಲೆಕ್ಕದಲ್ಲಿ 3 ತಿಂಗಳಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಇದಕ್ಕಾಗಿರೋದು 25 ಲಕ್ಷ ಆಗಿದೆ ಖರ್ಚು. NRGಯಲ್ಲಿ 20 ಲಕ್ಷ, 50 ಫೈನಾನ್ಸಲ್ಲಿ 5 ಲಕ್ಷ. ಅದರಲ್ಲಿ ಇವಾಗ ಪೇಮೆಂಟ್ ಆಗಿರೋದು 10 ಲಕ್ಷ. NMR ಅದು 18, ಅದು ಎಲ್ಲ 10 ಲಕ್ಷ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಆಗಿಲ್ಲ. ಆದ್ರೂ 3 ತಿಂಗಳು ಬಿಲ್ಡಿಂಗ್ ಕೊಟ್ಟಿದ್ದಾರೆ. ಗೋಪಿಗೆ ಅವ್ರಿಗೆ ಕಾಂಟ್ರಾಕ್ಟರ್ಗೆ ಧನ್ಯವಾದಗಳು ಹೇಳ್ತೀನಿ. ಅದೇ ರೀತಿಯಾಗಿ ನಮ್ಮ ಸದಸ್ಯರು, ನಮ್ಮ ಉಪಾಧ್ಯಕ್ಷರು, ನಮ್ಮ ಗೌರವಂತ ವಾಟರ್ ಮ್ಯಾನ್ಗಳು ಮತ್ತು ಸಿಬ್ಬಂದಿಗಳು, ನನಗೆ ಏನೇ ಹೇಳಲಿ ನಾನು ನಮ್ಮ ಸಿಬ್ಬಂದಿಗಳು ವಾಟರ್ ಮ್ಯಾನ್ಗಳು ನನಗೆ ಅಡ್ಡ ಇಲ್ಲ. ವಾರದಿಂದ ಪಾಪ ಸಿಬ್ಬಂದಿಗಳು ವಾಟರ್ ಮ್ಯಾನ್ಗಳೆಲ್ಲ ಪಂಚಾಯತ್ ಎಲ್ಲ ಕ್ಲೀನ್ ಮಾಡಿದ್ದಾರೆ. ಅವ್ರಿಗೂ ಮುಖ್ಯವಾಗಿ ಧನ್ಯವಾದಗಳು ಹೇಳ್ತೀನಿ. ಇಷ್ಟು ಕ್ಲೀನ್ ಮಾಡಬೇಕಂದ್ರೆ ಅಲ್ಲಿ ಎಷ್ಟು ಸಿಲಿಂಡರ್ ಕ್ಲೀನ್ ಇತ್ತು ಗೊತ್ತಾ. ನಾನು ರೋಪ್ ಆದ್ರೂ ಪಾಪ ನಮ್ಮ ಸಿಬ್ಬಂದಿ, ನಮ್ಮ ವಾಟರ್ ಮ್ಯಾನ್ಗಳು ಬಂದು ವಾರದಿಂದ ಕಷ್ಟಪಡ್ತಾರ. ಅವ್ರಿಗೂ ವಿಶೇಷವಾಗಿ ಶುಭವನ್ನು ಹೇಳ್ತೀನಿ. ಅದಕ್ಕೆ ನಮ್ಮ ಗೌರವಂತ ಸದಸ್ಯರು, ಉಪಾಧ್ಯಕ್ಷರು ಅಧ್ಯಕ್ಷರು ಮತ್ತು ಸಿಬ್ಬಂದಿ ಎಲ್ಲರಿಗೂ, ಮತ್ತು ನಮ್ಮ 16 ಪಂಚಾಯತಿಗಳಲ್ಲಿ PDO ಮತ್ತು ಅಧ್ಯಕ್ಷರು ಬಂದಿದ್ದರು, ಮತ್ತು ನಮ್ಮ ಗ್ರಾಮಸ್ಥರ ಮುಖಂಡರು ಬಂದಿದ್ದರು. ಎಲ್ಲರಿಗೂ ಶುಭ ಕೋರ್ತೀನಿ, ಧನ್ಯವಾದಗಳು ಹೇಳ್ತೀನಿ. ಮತ್ತು ಅದೇ ರೀತಿಯಾಗಿ ಇನ್ನು 8 ತಿಂಗಳು, ಇನ್ನು 10 ತಿಂಗಳಿದೆ. 10 ತಿಂಗಳಲ್ಲಿ ಇನ್ನು ನಾವು ಏನೇನು ಮಾಡಬೇಕು ನಮ್ಮ ಪಂಚಾಯತಿಗಳಲ್ಲಿ, ಚಿರಂಡಿ ಆಗಲಿ ಮತ್ತು ಲೈಟ್ ಆಗಲಿ. ಇವಾಗ ಶಂಕರಣ್ಣ ಹೇಳ್ದಂಗೆ ಖಾತಾದೆ ಅಂದರೆ ನಮ್ಮ ಪಂಚಾಯತಿ ಒಂದೇ ಇಲ್ಲ, ಎಲ್ಲ ಖಾತಾ ಪ್ರಾಬ್ಲಮ್ ಇದೆ. ನಾವು DC ಆಫೀಸಲ್ಲಿ ಕೇಳಿದ್ದೀವಿ, ಮತ್ತು CO ಆಫೀಸ್ CO ಅವ್ರು ಸಾರ್ ಬಂದಿದ್ರು, ಅವ್ರನ್ನೂ ಕೇಳಿದ್ವು. ಕರೆಂಟ್ ಬಿಲ್ಲು ಆಗ್ತಾ ಇಲ್ಲ. ಈ ಸುತ್ತು ಆದ್ರೂ ಕರೆಂಟ್ ಬಿಲ್ ಅಂದ್ರೆ ಫೋನ್ ಮಾಡೋದು, ಸರ್ ಎಲ್ಲಿ ಪಂಚಾಯತಿನಲ್ಲಿ ಸರ್ ಇಂಥ PDO ದೇವ್ರ ಸತ್ವಾಗ್ಲೂ ಸಿಕ್ಕೋದಿಲ್ಲ. ಇವರು ನಿವೃತ್ತಿಯಾಗಿ ಅವ್ರಿಗೂ ಇಲ್ಲೇ ಇರಬೇಕು ಅಂತ ನಮ್ಮ ಎಲ್ಲರದ್ದು ಮನವಿ ಇದೆ. ಏಕೆಂದರೆ ಇಂಥ PDO ಕಳ್ಕೊಂಡ್ರೆ ಮತ್ತೆ ಇಂಥ PDO ಸಿಕ್ಕಲ್ಲ. ಸ್ವಲ್ಪ ನಿಧಾನ ಮನುಷ್ಯ ಅಷ್ಟೇ, ನಿಧಾನ ಆದ್ರೂ ಕೆಲಸ
ನೋಡಿ ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗಿರೋದಂದರೆ PRDಯಿಂದ ನಾವು ಎಲ್ಲರೂ PRDನಲ್ಲೂ ಕೆಲಸ ಮಾಡಿದ್ದೀವಿ, ಪಂಚಾಯತಿನಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ತಾಲೂಕಲ್ಲಿ ಹೈಯೆಸ್ಟು NMR ತೆಗೆದಿರೋದಂದರೆ ನಮ್ಮ ಪಂಚಾಯತಿ. ಇಲ್ಲಿ ಯಾವುದೇ ಒಂದು ಬೋಗಸ್ ಕೆಲಸ ನಡೆದಿಲ್ಲ. ನಡೆಯೋಕ್ಕೆ ನಾವು ಮಾಡ್ತೀವಿ ಅಂದ್ರೆ ನಮ್ಮ PDO ಸರ್ ಬಿಡಲ್ಲ. ಇನ್ನೇರು ಪರವಾಗಿಲ್ಲ, ಬಟ್ PDO ನಾವು ಅಭಿನಂದಿಸಬೇಕು. ಇಂಥ PDOಗಳಿದ್ದರೆ ಪಂಚಾಯತಿ ನೋಡಿ ಹಿಂಗೆ ಅಭಿವೃದ್ಧಿ ಆಗಿ 4-5 ತಿಂಗಳಲ್ಲಿ ನಾವು ಬಿಲ್ಡಿಂಗ್ ಕಟ್ಟಬೇಕು ಅಂದ್ಕೊಂಡಿದ್ವಿ. ನಾವು ಕನ್ಸಲ್ಲಿ ಕೂಡ ಅಂದ್ಕೊಂಡಿಲ್ಲ. ನಮಗೇನು ನಮ್ದೊಂದು ಶಾಶ್ವತವಾದ ಅಂದರೆ ನೋಡಿ ಆ ಬೋರ್ಡು ಈ ಬಿಲ್ಡಿಂಗ್ ಇರೋವರೆಗೂ ಇರುತ್ತೆ. ನಮ್ಮ ಹೆಸರುಗಳೆಲ್ಲ 26 ಜನ ಹೆಸರುಗಳು ಇರುತ್ತೆ. ಮತ್ತು ನಾವು 4-5 ಸತಿ ಗೆದ್ರೂ ಅಷ್ಟೇ, ಹಿಂದೆ ಗೆದ್ದಿರೋ ಹೆಸರು ಯಾರ್ದೂ ಇಲ್ಲ. ಈ ಹೆಸರು ಪರ್ಮನೆಂಟ್ ಆಗಿ ಈ ಬಿಲ್ಡಿಂಗ್ ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸನೂ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಎಲ್ಲರದು ಒಂದೇ 26 ಜನ. ಮತ್ತು ಅಫಿಷಿಯಲ್ಸ್ ಇರ್ತಾರೆ, ಹೊರಟೋಗ್ತಾರೆ. ನಾವಿರೋದು ನಮ್ಮ ಮಕ್ಕಳು, ಶ್ರೀರಾಮನ ಮಕ್ಕಳು, ಗೋಪಿ ಮಕ್ಕಳು ಯಾರಾದರೂ ಸದಸ್ಯರು ಬಂದರೆ ಹೇಳ್ಕೊಟ್ಟು ಇದು ನಮ್ಮಪ್ಪ, ಇದು ನಮ್ಮ ಅಣ್ಣ, ಇದು ಮೊಮ್ಮಕ್ಕಳು ಬರ್ಬೋದು, ಇದು ನಮ್ಮ ತಾತ ಹೆಸರು ಶಾಶ್ವತ ಆಗೋಂಥ ಕೆಲಸ ಇದು. ಈ ಒಂದು ಕೆಲಸಕ್ಕೆ ಅಧ್ಯಕ್ಷರು ಮತ್ತು ಕೆಲವು ಸದಸ್ಯರು ಶ್ರಮ ಪಟ್ಟಿದ್ದಾರೆ, ಉಪಾಧ್ಯಕ್ಷರು. ಈ ಒಂದು ಕಾರ್ಯಕ್ರಮಕ್ಕೂ ಅಷ್ಟೇ ನಾವು ಅಷ್ಟೇನು ಬಂದಿಲ್ಲ, ನಮ್ಮ ವಿರೋಧ ಇಲ್ಲ ನಮಗೆ. ನೋಡಪ್ಪ ನೀವು ಎಲ್ಲಿದ್ರೆ ಅಲ್ಲಿ 4 ಜನ ಹೇಳಿದ್ರೆ ನಮ್ಮದು ಅಷ್ಟೇ. ಕಾರಣಾಂತರಗಳಿಂದ ನಾನು ಮೊನ್ನೆ ಸಭೆಗೂ ಬಂದಿರಲಿಲ್ಲ, ನಮ್ಗೆ ಹಾಸ್ಪಿಟ್ಲ ಕೆಲಸ ಇತ್ತು. ಮಂಜಣ್ಣ ಫೋನ್ ಮಾಡಿದ್ರು, ಇಲ್ಲ ಮಂಜಣ್ಣ ನಾನು ಹಾಸ್ಪಿಟ್ಲು ಬರೋಕ್ಕಾಗೋದೇ ಇಲ್ಲ. 4 ಜನ ಹೇಳಿದ್ರೆ ಅದಕ್ಕೆ ನಾವು ಜೈ. ಇಲ್ಲಿ ವಿರೋಧ ಅನ್ನೋದೇ ಇಲ್ಲ. ಮೀಟಿಂಗ್ ಅದು ಹೆಂಗಾಯ್ತು ಇದುವರೆಗೂ ಮೀಟಿಂಗಲ್ಲಿ ನಾವು ಏನು ಮಾತಾಡಿದ್ವೋ ಏನು ಮಾತನಾಡಿಲ್ವೋ ಯಾರಿಗೂ ಗೊತ್ತೂ ಆಗಿಲ್ಲ, ಗೊತ್ತಾಗೋದು ಬೇಡ. ಮುಂದಿನ ದಿನಗಳಲ್ಲಿ ನಾನು ಬರ್ತೀನೋ ಇವ್ರು ಬರ್ತಾರೋ ಯಾರ್ಯಾರಿಗೆ ಅವಕಾಶ ಸಿಗ್ತದೋ ಹಿಂಗೆ ಬಂದವರು ಮತ್ತೆ 5 ವರ್ಷ ಇದೇ ಥರ ನಡ್ಕೊಂಡು ಹೋದರೆ ಭಾಳ ಸಂತೋಷ. ನಮ್ಮ ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಇದು ಪಂಚಾಯತಿ ಅಲ್ಲ, ಇದು ದೇವಸ್ಥಾನ. ದೇವಸ್ಥಾನ ಕಟ್ಟಿದ್ದೀರಾ, ಬಡವ್ರಿಗೆ ಕೆಲಸ ಆಗಬೇಕು, ಆ ಕೆಲಸ ಪುಸ್ಟ್ ಮಾಡ್ರಿ. ಸಂತೋಷ. ಬಿಲ್ಡಿಂಗ್ ಕಟ್ಟಿದ್ದೀರಾ, ಭಾಳ ಅಚ್ಚುಕಚ್ಚಾಗಿ ಕಟ್ಟಿದ್ದೀರಾ. ಇನ್ನು ಮುಂದೆ ಇರೋ ನಮಗೆ 7-8 ತಿಂಗಳಲ್ಲಿ ನಾನು ನಮ್ಮ PDOಗೂ ಮತ್ತು ಅಧ್ಯಕ್ಷರಿಗೆ ಮನವಿ ಮಾಡ್ತೀನಿ, ಈ ಖಾತೆಗಳಾಗ್ತಾ ಇಲ್ಲ, ಅದನ್ನ ಹೇಳ್ಬಾರ್ದು, ಬಟ್ ಎಲ್ಲ ಸ್ನೇಹಿತರು ಇರೋದು. ಮುಂದಿನ ದಿನಗಳಲ್ಲಿ ಈ ಖಾತೆ ಮಾಡಿದ್ರೆ ಒಂದು ಲೈಟು ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ನಮಗೇನು ಲೈಟು ಚರಂಡಿ ನೀರು ಬಿಟ್ಬಿಟ್ರೆ ಪಂಚಾಯತಿ ಮೆಂಬರ್ಗಳಿಗೆ ಬೇರೆ ಏನು ಕೇಳಲ್ಲ. ಈ ಖಾತೆ ಕೇಳ್ತಾ ಇದ್ದಾರೆ ಸದ್ಯಕ್ಕೆ. ಗಂಡ್ಮಕ್ಳಿಗೂ ಜಾಸ್ತಿ ಇದಿದೆ, ಪ್ರಾಬ್ಲಮ್ಸ್ ಇದೆ. ಈ ಖಾತೆಗಳು ಮಾಡಿಕೊಟ್ಬಿಟ್ರೆ ಈಗಿರೋ ಸದಸ್ಯರಲ್ಲಿ 26 ಜನದಲ್ಲಿ 90% ಮತ್ತೆ ಎಲ್ಲರೂ ನಾವು ಗೆದ್ದು ಬರ್ತೀವಿ. ನಮ್ಗೆ ವಿಶ್ವಾಸ ಇದೆ. ಯಾಕೆಂದರೆ ಆಲ್ರೆಡಿ ಎಲ್ಲ ಯಾರೋ ಇಬ್ಬರು ಪಾಪ ವೈಯಕ್ತಿಕದಿಂದ ಕೆಲಸ ಮಾಡಿಲ್ಲ, ಎಲ್ಲರೂ ಕೆಲಸ ಮಾಡಿದ್ರು. ಅದೇ ಕೆಲಸದಲ್ಲಿ ಇದ್ದಾರೆ ನಮ್ಮ ಸದಸ್ಯರು. ಮುಂದಿನ ದಿನಗಳಲ್ಲಿ ಎಲ್ಲರೂ ಗೆದ್ದು ಬರಲಿ ಅಂತ ಆ ದೇವರನಲ್ಲಿ ಪ್ರಾರ್ಥನೆ ಮಾಡ್ತಾ 2 ಮಾತು ಅವಕಾಶ ಕೊಟ್ಟ ನಮ್ಮ ಎಲ್ಲ ಸದಸ್ಯರು ಅನಿಸುತ್ತಾ. ಗ್ರಾಮ ಪಂಚಾಯಿತಿ ಕಟ್ಟಡ ತುಂಬ ದಿವಸಗಳಿಂದ ಕನಸು ಇವತ್ತು ನೆನಸಾಗಿದೆ. ಆದ್ದರಿಂದ 26 ಜನ ಮೆಂಬರ್ಗಳು ಒಮ್ಮತ್ತವಾಗಿ ಒಂದೇ ತಾಯಿ ಮಕ್ಕಳಂಗೆ ದುಡಿದು ಇಲ್ಲಿ ಒಟ್ಟಿಗೆ ಇದ್ದು ಯಾರೂ ಭೇದ ಭಾವ ಇಲ್ಲದೆ ಒಮ್ಮತ್ತವಾಗಿ ಕೈ ಜೋಡಿಸಿ ನಾವು ಮೇಲೆ ಒಂದು ಬಿಲ್ಡಿಂಗ್ ಕಟ್ಟಲೇಬೇಕು, ಮೀಟಿಂಗ್ ಹಾಲ್ ಮಾಡಲೇಬೇಕು ಅಂತೇಳಿ ಅಧ್ಯಕ್ಷರು, ಉಪಾಧ್ಯಕ್ಷರು, PDO ಎಲ್ಲರನ್ನೂ ಕುಳಿಸ್ಕೊಂಡು ಎಲ್ಲ ವಿಚಾರ ಮಾಡಿ ಆಯಿತು ಅಂತ ಒಪ್ಕೊಂಡು ಇವತ್ತು ನಮ್ಮ ಕನಸು, ಎಷ್ಟೋ ವರ್ಷದ ಕನಸು ಇವತ್ತು ನೆನಸಾಗಿದೆ. ಭಾರಿ ಖುಷಿ ಆಗ್ತದೆ ನಮಗೆ. ಇವತ್ತು ನಮ್ಮ MLA ಮೇಡಮ್ ಬಂದಿದ್ದರು, ಅವರು ತುಂಬ ಖುಷಿ ಆಯಿತು. ನೀಟಾಗಿ ಮಾಡಿದ್ದೀರಿ, ಚೆನ್ನಾಗಿದೆ, ಇದೇ ಪ್ರಕಾರ ಹಿಂಗೇ ಇದೆ ಯಾವತ್ತು ಎಲ್ಲರೂ ಅಂತ ಹೇಳಿ ತುಂಬ ಹೊಗಳಿದ್ರು ಮೇಡಮ್ ಅವರು. ನಿಮ್ಗೆ ಏನು ಬೇಕೋ ಕೇಳಿ ಕೊಡ್ತೀರಿ ಅಂದರು. ಅದೇ ಪ್ರಕಾರ ಎಲ್ಲರ ಹತ್ರನೂ ಹೋದ್ರೆ ಎಲ್ಲರೂ ಇದೇ ಮಾತು ಹೇಳಿದ್ದಾರೆ, ಏನಂತ, ನಮ್ಮ ಸಹಾಯ ನಿಮ್ಗೇನು ಬೇಕೋ ಕೇಳಿ ನಾವು ಮಾಡಿಕೊಡ್ತೀರಿ, ಚೆನ್ನಾಗಿದೆ ನಿಮ್ಮ ಆಫೀಸು ಅಂತೇಳಿ. ಈಗ ಬೆಳಗಿನಿಂದ ಬಂದಂಥ PDOಸು, ಅಫ್ಸೇಲ್ಸು ಎಲ್ಲ ನಮ್ಮ ಗ್ರಾಮಗಳಲ್ಲಿದ್ದಂಥ ಹಿರಿಯರು, ಮುಖಂಡರು ಎಲ್ಲರೂ ನೋಡಿ ಖುಷಿ ಬಿದ್ದಿದ್ದಾರೆ. ಅದು ನಮ್ಮ ಮಂಜುಗೆ ಹೇಳಿದ್ವಿ, ಏನೇ ಆಗಲಿ ಈ ಬಿಲ್ಡಿಂಗ್ ಕಟ್ಟಲೇಬೇಕು ಅಂತೇಳಿ. ಅದರಲ್ಲಿ ನಮ್ಮ ಶ್ರಮೆ, ನಮ್ಮ ಕಾಂಟ್ರಾಕ್ಟ್ ಗೋಪಿ ಮನೆ ಕೆಲಸ ಬಿಟ್ಟು ಮನೆ ಕಟ್ಟುವಾಗ ಕೂಡ ಅವ್ನು ಇಷ್ಟು ಮಟ್ಟಕ್ಕೆ ಮನೆ ಹತ್ರ ನಿಂತಿಲ್ಲ, ಕಟ್ತಾರೆ ಬಿಡಿ ಅಂದ್ಕೊಂಡು ಹೋಗ್ತಾ ಇತ್ತು. ಇಲ್ಲೇ ಟೆಂಟ್ ಹಾಕಿ ರಾತ್ರಿ ಹಗಲು ಟೆಂಟ್ ಹಾಕಿ ನೀಟಾಗಿ ಬಿಲ್ಡಿಂಗ್ ಕಟ್ಟಿದ್ದಾರೆ. ಯಾರೇ ಬಂದು ನೋಡಲಿ ಸಖತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಿಲ್ಡಿಂಗ್ನ. ನಮ್ಗೆ ಅಷ್ಟೇ ಸಾಕು. ನಾವು 26 ಜನ, ಇನ್ನು ಕೇವಲ 6-7 ತಿಂಗಳು ಅಷ್ಟೇ ನಮ್ದು ಅವಧಿ ಮುಗಿದಿದೆ. 5 ವರ್ಷದಲ್ಲಿ ಒಂದು ದಿವಸ ನಾವು ಮುಖಕ್ಕೆ ಕಪ್ಪುಗ ಮಾಡ್ಕೊಂಡಿಲ್ಲ. 26 ಜನನು ನಗನಗ್ತಾ ನಾವು
ಇಲ್ಲಿ ಇನ್ನ 6 ತಿಂಗಳು ಇಳಿದು ಹೋಗ್ತೀರಿ. ಇದೇ ಪ್ರಕಾರ ಹೋಗ್ತೀರಿ. ಈ ಮಂಜುನಾಥ್ ಅನ್ನೋ ಅಧ್ಯಕ್ಷತೆಯಲ್ಲಿ ಈಗ ಬಿಲ್ಡಿಂಗ್ ಆಗಿದೆ. ನಮ್ಗೆಲ್ಲರಿಗೂ ಖುಷಿ ಆಗ್ತದೆ. ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಸಮಾರಂಭವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಎಲ್ಲ 26 ಜನ ಟಿಗೊಳ್ಳಿ ಗ್ರಾಮ ಪಂಚಾಯತಿಯಲ್ಲಿ 26 ಸದಸ್ಯರಿದ್ದಾರೆ. 26 ಜನ ಸದಸ್ಯರು ಒಗ್ಗಟ್ಟಿನಿಂದ ಯಾವುದೇ ಒಂದು ಪಕ್ಷ ಭೇದ ಮರೆತು ನಾವೆಲ್ಲರೂ ಒಗ್ಗಟ್ಟಾಗಿರ್ತೀವಿ. ಎಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಟೋಟಲ್ ಆಗಿ ಅಲ್ಲಿರೋ PDO ಸಹಕಾರದಿಂದ ಹಿಡಿದು EO ಸಹಕಾರದಿಂದ ಎಲ್ಲರೂ ಈ ಒಂದು ಪಂಚಾಯತಿ ಮಾಡಬೇಕು ಅಂತ ಅನ್ಕೊಂಡ ಸಂದರ್ಭದಲ್ಲಿ ಎಸ್ಟಿಮೇಟ್ ಇದೆ, ನಾವು ಮಾಡ್ಕೋಬಹುದು ಅಂತ ಹೇಳಿದ್ರು. Teachers wanted for Noble English School Santipuram for all subject. Interview at Little England Air Rifle Academy, Gautam Nagar on 16th March 2025. For more details, contact 7892222823. Solution for your neuro and holistic problems. Dr. J. Mariadas, near Municipal Ground, First Cross Road. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertsonpet. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.